ಯಾರಾದರೂ ಯೂಟ್ಯೂಬರು ಕೆಳಗೆ ಬಿದ್ದರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಒಂಥರ ಲೈಫ್ ಒಂಥರ ಬಿಗ್ ಬಾಸ್ ಥರ. ಸೊ ಬಿಗ್ ಬಾಸ್ನ ನಾವು ಜಾಸ್ತಿ ಯಾವಾಗ ನೋಡೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಅಲ್ಲಿ ಏನೋ ಒಂದು ಆಗಬೇಕು, ಆಯಿತಾ, ಏನು ಆಗದೇ ಇರುವಂಥದ್ದು ಆಗಬೇಕು ಅಲ್ವಾ. ಸೊ ಆ ಥರ ನಮ್ಮ ಲೈಫಲ್ಲೂ ಅಷ್ಟೇ, ನಾವು ಏನು ಮಾಡ್ತೀವಿ ಅದರಲ್ಲಿ ಎಲ್ಲ ನಾರ್ಮಲಾಗಿ ಹೋಗ್ತಾಯಿದ್ರೆ ಚೆನ್ನಾಗಿ ಅನಿಸಲ್ಲ ಅಲ್ವಾ. ಸ್ವಲ್ಪ ಏನಾದರೂ ಬೇರೆ ಥರ ಆಯಿತು, ಸ್ವಲ್ಪ ಟ್ವಿಸ್ಟ್ ಸಿಕ್ತು ಅಂತಂದರೆ ತುಂಬ ಖುಷಿ ಆಗುತ್ತೆ. ಮನುಷ್ಯ ಚೆನ್ನಾಗಿರೋರನ್ನ ನೋಡಿ ಖುಷಿ ಪಡೋದು ರೇರ್, ಆಯಿತಾ. ಹಾಳಾಗಿ ಒದ್ದಾಡ್ತಾ ಇರ್ತಾರೆ ನೋಡಿ, ಅಂಥವ್ರನ್ನ ನೋಡಿ ಖುಷಿ ಪಡೋದು ಜಾಸ್ತಿ ಇವಾಗ ಅಲ್ವಾ. ಸೊ ಯೂಟ್ಯೂಬಲ್ಲೂ ಅಷ್ಟೇ, ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಒಳ್ಳೊಳ್ಳೆ ಹೆಸರುಗಳು ಮಾಡಿರ್ತಾರೆ, ಇದ್ದಕ್ಕಿದ್ದಂಗೆ ಅವರ ಒಂದು ನೇಮು ಫೇಮ್ ಎಲ್ಲ ಬಿದ್ದೋಗುತ್ತೆ, ಆಯಿತಾ. ಅಂದರೆ ಝೀರೋಗೆ ಬಂದುಬಿಡ್ತಾರೆ ಒಂದು ದಿನ. ಆವಾಗ ಕೆಲವರು ಇವ್ರಿಗೆ ಯಾಕೆ ಹಿಂಗಾಯಿತು ಅಂತ ಕೆಲವರು ಅಂದರೆ, ಇನ್ನು ಕೆಲವರು ಈ ನನ್ನ ಮಗನಿಗೆ ಹಿಂಗೆ ಆಗಬೇಕಿತ್ತು, ಹಿಂಗೆ ಆಗಬೇಕು ನನ್ನ ಮಗನಿಗೆ ಅಂತ ಮಾತಾಡೋರೇ ಜಾಸ್ತಿ ಇರ್ತಾರೆ ನೋಡಿ ಗೈಸ್. ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಕಷ್ಟಪಟ್ಟು ವೀಡಿಯೋಸ್ಗಳು ಮಾಡ್ತಾಯಿರ್ತೀರ. ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರೋದು ನಿಮ್ಮ ಕಷ್ಟ ನೀವು ಅನುಭವಿಸಿ ನೀವು ಮಾಡ್ತಾಯಿರ್ತೀರ, ಆಯಿತಾ. ಇಲ್ಲಿ ಯಾರೋ ನಿಮ್ಮ ಬಗ್ಗೆ ಮಾತಾಡೋರು, ನಿಮಗೆ ಬಂದು ಕೆಟ್ಟದಾಗಿ ಕಮೆಂಟ್ ಮಾಡೋರು, ಹಿಂದೆ ಮುಂದೆ ಮಾತಾಡೋರು, ಇವರೆಲ್ಲ ಸೊ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರೋಲ್ಲ, ಆಯಿತಾ. ಲಿಟ್ರಲಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಆಯಿತಾ. ಯಾರೋ ಒಬ್ಬರು ಏನೋ ಮಾಡ್ತಾವ್ರೆ ಅಂತಂದರೆ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ. ಏನು ಊಟದಾಗಲೇ ABCD ಎಲ್ಲ ಕಲ್ತ್ಕೊಬಂದ್ಬಿಡ್ತಾರಾ? ಇಲ್ಲ. ಕೂತ್ಕೊಂಡು ಓದ್ದವನು ಒಳ್ಳೆ ಕಡೆ ಕೆಲಸ ಮಾಡ್ತಾನೆ, ಕೂತ್ಕೊಂಡು ಓದ್ದೋದವನು ಇನ್ನೊಂದು ಕಡೆ ಕೆಲಸ ಮಾಡ್ತಾನೆ, ಅಷ್ಟೇ ಲೈಫು, ಆಯಿತಾ. ಯಾರೋ ಕಷ್ಟಪಡ್ತವ್ರೆ ಅಥವಾ ಯಾರೋ ಏನೋ ಒದ್ದಾಡ್ತವ್ರೆ ಅಂತಂದರೆ ನಾವು ಅವ್ರಿಗೆ ಆದಷ್ಟು ಎಲ್ಪ್ ಮಾಡಬೇಕು ಅಲ್ವಾ. ಅದನ್ನು ಬಿಟ್ಟು ಅವರು ನೋಡಿ ಆಡ್ಕೊಳ್ಳೋದು, ಅವ್ರಿಗೆ ಹಿಂಗೆ ಆಗಬೇಕಿತ್ತು ಅಂದ್ಕೊಳ್ಳೋದು, ಸೊ ಇದು ತುಂಬ ದೊಡ್ಡ ತಪ್ಪು, ಆಯಿತಾ. ಈ ಎಷ್ಟು ಜನಕ್ಕೆ ಇದು ಮೈಂಡಲ್ಲಿದೆ ಗೊತ್ತಾ? ಅಟ್ ಪ್ರೆಸೆಂಟ್ ಇವಾಗ ಎಲ್ರಿಗೂ ಇದೆ, ನಾನು ಈಗ ಯಾರು ಏನಾರು ಮೋಸ ಮಾಡಿಬಿಟ್ಟಿದ್ರೆ ನನ್ನ ಮಗ ಹಾಳಾಗ್ಬಿಡ್ಬೇಕು ಅಂತ, ಆಯಿತಾ. ಇವತ್ತು ಭೂಕಂಪ ಆಗಿಬಿಟ್ರೆ ನನ್ನ ಮಕ್ಕಳೇ ಇರಲ್ಲ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ಯೂಟ್ಯೂಬರು, ಯಾವ ಹೀರೋ, ಯಾವ ಹೀರೋಯಿನು ಯಾರೂ ಇರೋಲ್ಲ ಜಗತ್ತಲ್ಲಿ, ಸಿಂಪಲ್ ಅಲ್ವಾ. ಇವತ್ತು ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ, ಇವತ್ತು ಮಲಗಿದ್ದು ನಾಳೆ ಇರ್ತೀವೋ ಅನ್ನೋದೇ ನಮಗೆ ಗೊತ್ತಿಲ್ಲ, ಆಯ್ತು. ಆದರೆ ನಾವು ನಾಳೆಗೆ ಪ್ಲ್ಯಾನ್ ಮಾಡಿರ್ತೀವಿ, ನಾಳೆ ಏನು ಮಾಡಬೇಕು, ನಾಳೆ ಏನು ಕತೆ ಅಂತ ಅಲ್ವಾ. ಸೊ ಈ ಮಧ್ಯದಲ್ಲಿ ಅವ್ನಿಗೆ ಹಿಂಗೆ ಆಗಬೇಕು, ಇವ್ನಿಗೆ ಹಂಗೆ ಆಗಬೇಕು, ಅವ್ನಿಗೆ ಹಂಗೆ ಆಗಬೇಕಿತ್ತು, ಅವ್ನ ಸಬ್ಸ್ಕ್ರೈಬರ್ಸ್ ಡೌನ್ ಆಗಬೇಕು, ಅವ್ನಿಗೆ ದುಡ್ಡೇ ಬರಬಾರ್ದು, ಅವ್ನ ಚಾನಲ್ ಹೋಗೇ ಆಗಿಬಿಡ್ಬೇಕು, ಅವ್ನಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸೇ ಬರಬಾರ್ದು, ಅವ್ನಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರೆ ಅವ್ನ ವೀಡಿಯೋಗಳೇ ನೋಡಬಾರ್ದು, ಈ ಥರ ಎಷ್ಟೊಂದು ಜನ ಅನ್ಕೊಂಡು ಕೂತಿರ್ತಾರೆ, ಆಯಿತಾ. ಯಾಕೆ ಬೇರೆಯವ್ರ ಬಗ್ಗೆ ಚಿಂತೆ ಬಿಟ್ಟಾಕಿ, ಆಯಿತಾ. ನೋಡಿ, ನೀವು ಯೋಚನೆ ಮಾಡಬೇಕಾಗಿರೋದು ನಿಮ್ಮ ಪೇರೆಂಟ್ಸ್ ಬಗ್ಗೆ ಮಾತ್ರ, ಆಯಿತಾ. ನಿಮ್ಮ ಲೈಫು, ನಿಮ್ಮ ಅಪ್ಪ ಅಮ್ಮನ ಲೈಫು ಅಷ್ಟೇ ಗೈಸ್, ಆಯಿತಾ. ಅದು ಬಿಟ್ಟು ನೀವು ಬೇರೆಯವ್ರಿಗೆ ಅವ್ನಿಗೆ ಹಂಗೆ ಆಗಬೇಕು, ಇವ್ನಿಗೆ ಹಿಂಗೆ ಆಗಬೇಕು, 50 ವರ್ಷ ಆದರೂ ಕೇಳಿ, 50 ವರ್ಷ ಆದರೂ ಕೂಡ ಲಿಟ್ರಲಿ ನೀವು ಇದರಲ್ಲೇ ನಿಮ್ಮ ಒಂದು ಜೀವನ ಹಾಳಾಗ್ಬಿಡುತ್ತೆ, ಆಯಿತಾ. ಯಾರಿಗೂ ಒಳ್ಳೇದಾಗಬೇಕಾ ಆಗೋ ಟೈಮಲ್ಲಿ ಆಗುತ್ತೆ, ಯಾರಿಗೋ ಕೆಟ್ಟದಾಗಬೇಕಾ ಆಗೋ ಟೈಮಲ್ಲಿ ಆಗುತ್ತೆ. ಆದಾಗ ನಿಮ್ಗೆ ಅದೇನು ಹಂಗೆ ಆಗಬೇಕಿತ್ತು, ಅವ್ನು ಆ ಪೊಸಿಷನ್ಗೆ ಹೋಗಬೇಕಿತ್ತು, ಅವ್ನು ಹಂಗೆ ಒದ್ದಾಡಬೇಕಿತ್ತು ಅಂತಂದಾಗ ಆ ಪೊಸಿಷನ್ ಬಂದಾಗ ಸಂತೋಷ ಪಡಿ, ಆಯಿತಾ. ಅದು ಬಿಟ್ಬಿಟ್ಟು ಇವತ್ತಿಂದ ನಾನು ನೋಡ್ಕೊ ಕೂತ್ಕೋತೀನಿ, ಅವ್ನಿಗೆ ಒಳ್ಳೇದೇ ಆಗಬಾರ್ದು, ಕೆಟ್ಟದೇ ಆಗಬೇಕು, ಹೋಗಿ ಮಾಟ ಮಂತ್ರ ಮಾಡಿಸ್ಬಿಡ್ಬೇಕು, ಈ ಥರ ಜನಗಳಿವಾಗ ಅಲ್ವಾ. ಯಾವನೋ ತಂದು ಬಾಂಬ್ ಹಾಕ್ಬಿಟ್ರೆ ಎಲ್ಲಿರ್ತಾರೆ ಇವ್ರುಗಳೆಲ್ಲ? ಯಾವ ದುರಂಕಾರ, ಯಾವ ಈಗೋ ಎಲ್ಲ ಎಲ್ಲೋಯ್ತು ಗೈಸ್, ಯಾವುದೂ ಇಲ್ಲ, ಆಯಿತಾ. ಯೂಟ್ಯೂಬಲ್ಲಿ ನಿಮ್ಮ ಮೇಲೆ ಕಣ್ಣು ಎಷ್ಟೊಂದು ಜನ ಇಟ್ಟಿರ್ತಾರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಸೊ ಯೂಟ್ಯೂಬರ್ಸ್ಗಳಿಗೆ, ಎಲ್ಲ ಹೊಸ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇರೋದು ಇಷ್ಟೇ, ಎಲ್ಲರೂ ನಮ್ಮನ್ನು ನೋಡ್ತಾ ಇರ್ತಾರೆ, ಆಯಿತಾ. ಇವನೇನೂ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾನೆ ನೋಡಿ, ಇವನೇನೋ ಮಾಡ್ದ ಗುರು, ಇವನೇ ಗ್ರೇಟ್ ಗುರು, ಇವನೇ ರಿಯಲ್ ಗುರು, ಇವನೇ ಒರಿಜಿನಲ್ ಗುರು ಅಂತ ಅನ್ಬೇಕು. ಹಂಗೆ ಮಾಡಿ ಹೇಳ್ತೀನಿ, ಆಯಿತಾ. ಯಾವ ದುಡ್ಡು ತೋರಿಸ್ಬೇಡಿ, ಯಾವ ಇದು ತೋರಿಸ್ಬೇಡಿ, ಆಯಿತಾ. ಕೇವಲ ನಿಮ್ಮ ಎಫರ್ಟ್ಸ್ ಅವನಿಗೆ ಕಾಣಬೇಕು. ನೀವು ಎಷ್ಟು ಕಷ್ಟಪಡ್ತಾಯಿದ್ದೀರಾ ಒಂದು ವೀಡಿಯೋ ಮಾಡೋದಕ್ಕೆ, ಹೆಂಗೆ ಒದ್ದಾಡ್ಕೊಂಡು ಮಾಡ್ತಾಯಿದ್ದೀರಾ ತೋರಿಸಿ. ಎಲ್ಲ ನೀವು ಹೆಂಗಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಏನು, ನಿಮ್ಮ ಮನೆ ಹೆಂಗಿದೆ, ನಿಮ್ಮ ಡೈಲಿ ರೋಟೀನ್ ಏನು ತೋರಿಸಿ, ಅರ್ಥ ಆಗಬೇಕು, ಆಯಿತಾ. ಇವತ್ತು ರೂಮಲ್ಲಿ ಚೆನ್ನಾಗಿ ಎಲ್ಲ ಇದ್ದವರು ಆಡ್ತಾರೆ ಆಟಗಳ, ಆಯಿತಾ. ರೋಡಲ್ಲಿರೋರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಅವ್ರುಗಳಿಗೆ ಜಸ್ಟ್ ಒಂದು ಬೆಡ್ಶೀಟ್ ಸಿಕ್ಕರೆ ಸಾಕು ಅಂತ ಒದ್ದಾಡ್ತಾ ಇರ್ತಾರೆ ಅವರು. ಇಲ್ಲಿ ಮನೆ ಒಳಗೆ ಲಾಕಪ್ ಆಗಿ AC ರೂಮಲ್ಲಿ ಇರ್ತಾರೆ ನೋಡಿ, ಅವ್ರುಗಳಿಗೆ ದುರಂಕಾರ, ಅರ್ಥ ಆಯ್ತಾ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ, ಓಕೆ. ಸೊ ಏನೋ ಒಂದು ನಮಗೆ ಸಿಕ್ಕಿದೆ ಅಂತಂದರೆ ಅದು ದೇವರು ಕೊಟ್ಟಿದ್ದಾನೆ, ಆಯಿತಾ. ಈಗ ನಂಗೆ ಕುತ್ಕೊಳ್ಳೋಕೆ ಟೇಬಲ್ ಇದೆ, ಲೈಟ್ ಇದೆ, ಕ್ಯಾಮ್ರಾ ಇದೆ, ಕೈಗೆ ಹಾಕೊಳ್ಳೋಕೆ ವಾಚ್ ಇದೆ, ಬಟ್ಟೆ ಇದೆ, ಇದಕ್ಕಿಂತ ಇನ್ನೇನು ಬೇಕು? ಇದು ಅವರೇಜ್ ಫುಲ್ಲಾಗೋಯ್ತು ನಾನು ಮಾತಾಡಿ, ಅದಕ್ಕೆ ಮತ್ತೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಆಯಿತಾ. ಇಷ್ಟೆಲ್ಲ ಕೊಟ್ಟಿದ್ದಾನೆ ದೇವರು, ಇರೋದ್ರಲ್ಲಿ ಖುಷಿ ಪಡಬೇಕು ಅಲ್ವಾ. ಸೊ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ಬೇಡಿ,
ಯಾರಿಗೂ ಹಿಂಗೆ ಆಗಬೇಕು ಅಂತ ಏನು ಯೋಚನೆ ಮಾಡಬೇಡಿ. ಅವ್ರಿಗೆ ಏನು ಆಗಬೇಕು ಅದಾಗುತ್ತೆ, ಆಯಿತಾ. ಎಲ್ಲ ಅದ್ರ ಪಾಡೋದು ಲೈಫಲ್ಲಿ ಅದೇನೇನು ಫ್ಲೋವಲ್ಲಿ ಹೋಗಬೇಕು ಅದು ಆಗ್ತಾ ಇರುತ್ತೆ, ಆಯಿತಾ. ಈಗ ಯಾರಿಗೋ ಒಬ್ಬನು ಏನೋ ಇಂಟೆನ್ಷನಲ್ಲಿ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಎಲ್ಲರೂ ಮಾಡ್ಬೋದು, ಸಿಂಪಲ್ ಅಲ್ವಾ. ಸೊ ಅದು ಬೇಡ. ಅದೇನಾಗಬೇಕು ಅವ್ನ ಲೈಫಲ್ಲಿ ಅವನೇನು ಒದ್ದಾಡಬೇಕು, ಅವ್ನು ತಪ್ಪು ಮಾಡಿದರೆ ಅವ್ನು ಒದ್ದಾಡ್ತಾನೆ, ಸರಿ ಮಾಡಿದರೆ ಅವ್ನು ಚೆನ್ನಾಗಿರ್ತಾನೆ, ಅಷ್ಟೇ ಸಿಂಪಲ್, ಆಯಿತಾ. ಸೊ ಯೂಟ್ಯೂಬರ್ಸ್ಗಳು ಯಾವತ್ತೂ ಕೂಡ ನನಗೆ ಗೊತ್ತು, ಆಯಿತಾ, ನಿಮ್ಮ ಮೈಂಡ್ಗಳು ಹೆಂಗೆ ಹೋಗ್ತಾ ಇರುತ್ತೆ, ಏನೇನು ಆಗ್ತಾ ಇರುತ್ತೆ. ಯಾಕೆಂದರೆ ನಾನು ಆ ಝೋನಲ್ಲೇ ಇದ್ದು ಬಂದಿದ್ದವನು ಆ್ಯಂಡ್ ಈಗಲೂ ಅದೇ ಝೋನಲ್ಲಿ ಇರೋನು, ಆಯಿತಾ. ಸೊ ಹಾಗೆ ನಾನು ಹೇಳಬಲ್ಲೆ, ಹಿಂಗೆ ಅನಿಸ್ತಾ ಇರುತ್ತೆ, ಅವ್ರ ಚಾನಲ್ ನೋಡೋಣ, ಇವ್ರ ಚಾನಲ್ ನೋಡೋಣ, ಅವ್ರು ಯಾಕೆ ಬೆಳೀತಾವ್ರೆ, ನಾನು ಯಾಕೆ ಬೆಳೀತಾ ಇಲ್ಲ, ಇದೆಲ್ಲ ಬಿಡ್ಬಿಡಿ, ಆಯಿತಾ. ಅವ್ರ ಲೈಫ್ ಅವ್ರಿಗೆ, ನಿಮ್ಮ ಲೈಫ್ ನಿಮಗೆ, ಆಯಿತಾ. ಅವ್ರ ಹುಡುಗಿ ನಿಮ್ಮ ಥರ ಇರೋಲ್ಲ, ಅಂದರೆ ನಿಮ್ಮ ಹುಡುಗಿ ಥರ ಇರೋಲ್ಲ. ಸೊ ಕಂಪ್ಲೀಟ್ಲಿ ಲೈಫೇ ಚೇಂಜು ಗೈಸ್, ಆಯಿತಾ. ಈಗ ಫಿಲಮ್ ಹೀರೋಗಳನ್ನ ತಗೊಂಡ್ರೆ ಎಲ್ಲರೂ ಒಂದೇ ಥರ ಇರ್ತಾರೆ, ಕ್ಯಾರೆಕ್ಟರ್ಗಳು ಬೇರೆ ಬೇರೆ ಇರ್ತವೆ, ಒಬ್ಬೊಬ್ರದ್ದು ಒಂದೊಂದು ಥರ ಕ್ಯಾರೆಕ್ಟರ್ ಇರುತ್ತೆ. ಇವ್ರದ್ದೇ ಸ್ಟಾರ್ಡಮ್ ಬೇರೆ, ಅವ್ರದ್ದೇ ಸ್ಟಾರ್ಡಮ್ ಬೇರೆ, ಆ ಲೆವೆಲಲ್ಲಿ ಥಿಂಕ್ ಮಾಡಬೇಕು ನಾವು, ಆಯಿತಾ. ಸೊ ಅವ್ರಿದ್ದಂಗೆ ನಾನು ಯಾಕಿಲ್ಲ, ಈ ಥರ ಇದು ಯೋಚನೆ ಮಾಡೋದೇ ಬಿಟ್ಬಿಡಿ, ಆಯಿತಾ. ಆ್ಯಂಡ್ ಇದ್ರ ಮಧ್ಯ ಕಮೆಂಟ್ಸ್ಗಳು ನೆಗೆಟಿವ್ ಆಗಿ ಕೆಟ್ಟದಾಗಿ ನಿಮ್ಮನ್ನು ಕಾಲಿಡಿ ಅವರು ಇವ್ರುಗಳನ್ನೆಲ್ಲ ನೀವು ತಲೆಗೂ ಹಾಕಬೇಡಿ. ಇವ್ರುಗಳೆಲ್ಲ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರುಗಳು ಏನೇನು ಅಂತ ಅವ್ರವ್ರಿಗೆ ಗೊತ್ತಾಯ್ತದೆ, ಅರ್ಥ ಆಯಿತಾ. ಸೊ ಇದೆಲ್ಲ ಬಿಟ್ಬಿಡಿ, ಲೈಫಲ್ಲಿ ಚೆನ್ನಾಗಿರಿ, ಸಿಂಪಲ್, ಆಯಿತಾ. ಒಳ್ಳೆ ಅದ್ದೂರಿಯಾಗಿರಬೇಕು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅದ್ದೂರಿ ಲೈಫ್ಗೆ ನೀವು ಹೋಗಬೇಕು, ಆ ಥರ ನೀವು ಆಗಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ ಗೈಸ್, ಆಯಿತಾ. ಸೊ ಯಾರ ಬಗ್ಗೆಯೂ ಕೂಡ ಯೋಚನೆ ಮಾಡಿಬಿಡಿ, ಟೈಮ್ ವೇಸ್ಟ್ ಮಾಡಿಬಿಡಿ, ಸಿಂಪಲ್, ಆಯಿತಾ. ನಿಮ್ಮ ಪಾಡಿಗೆ ನೀವು ಎಫರ್ಟ್ಸ್ ಹಾಕಿ, ವೀಡಿಯೋಸ್ಗಳು ಹಾಕಿ, ಚೆನ್ನಾಗಿರಿ, ಖುಷಿಯಾಗಿರಿ ಅಷ್ಟೇ. 10,000 ದುಡಿದ್ರು ನಿಯತ್ತಾಗಿ ಕರೆಕ್ಟಾಗಿ ದುಡಿ ಅಷ್ಟೇ. ಏನಂತೀರ ಗೈಸ್? ಸೊ ಇದನ್ನು ಯಾಕೆ ಮಾಡಿದೆ ಅಂತಂದರೆ, ಹೊಸ ಯೂಟ್ಯೂಬರ್ಸ್ಗಳಿಗೆ ಇದೊಂದು ವೀಡಿಯೋ ಏನೋ ಒಂಥರ ಇನ್ಸ್ಪಿರೇಷನ್ ಆಗಲಿ, ಇಷ್ಟ ಅಂದರೆ ಅವ್ರಿಗೆ ಏನೇನೋ ಅನ್ಕೋತಾ ಇರ್ತಾರೆ ಮೈಂಡ್ ಒಳಗೆ, ಹಂಗೆ ಹಿಂಗೆ ಅಂತ, ಅವೆಲ್ಲ ತೆಗೆದಾಕ್ಲಿ ಮೈಂಡಿಂದ, ಅವ್ರ ಪಾಡಿಗೆ ಅವರು ವೀಡಿಯೋಸ್ಗಳನ್ನ ಮಾಡಲಿ ಅಂತ ಮಾಡಿದ್ದೀನಿ. ಆಮೇಲೆ ನಮಗೆ ಕೆಟ್ಟದಾಗ ಕಮೆಂಟ್ ಮಾಡೋರಿಗೆ, ನಮಗೆ ಕೆಟ್ಟದನ್ನು ಬಯಸೋರಿಗೆ ಅವ್ರಿಗೂ ಈ ವಿಡಿಯೋ ಮಾಡಿದ್ದೀನಿ. ತಪ್ಪೇನು ಗಾಯ್ಸ್? ಅಲ್ವಾ? ಸೊ ಅವರೇ ಓಪನಾಗಿ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ, ನಾನು ಓಪನಾಗಿ ನಾನು ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಎನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್, ಅಷ್ಟೇ, ಮುಗೀತು, ಬುಕ್ ಕ್ಲೋಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.